ಬಹಳಷ್ಟು ಪುರುಷರು ದಾಸರಂತೆ ಬದುಕುತ್ತಿದ್ದಾರೆ. ಅದು ಅವರಿಗೆ ಮಾತ್ರ ಗೊತ್ತಿಲ್ಲ. ನಾನು ನಿನಗೆ ಒಂದು ಕಠಿಣ ಸತ್ಯವನ್ನು ಹೇಳಲು ಹೋಗುತ್ತಿದ್ದೇನೆ. ಗಮನದಿಂದ ಕೇಳು. ನೀನು ಭಯದಿಂದ ಓಡುತ್ತಿರುವ ಹಸು ಇಲ್ಲ. ಈ ವಿಡಿಯೋ ಮುಗಿದಾಗ ಬಾಯ್ಸನ್ ತೀವ್ರ ಹವಾಮಾನವನ್ನು ಎದುರಿಸುತ್ತಿರುವುದನ್ನು ನೀನು ತಿಳಿದುಕೊಳ್ಳುವೆ. ಅದೇ ರೀತಿ ಒಂದು ಯೋಧ ಬೈಸನೋಡ ಪುಯಲನ್ನು ಎದುರಿಸಲು ಶಕ್ತಿಯನ್ನು ಹೇಗೆ ಪಡೆಯುವುದು ಎಂದು ಹೇಳಲು ಹೋಗುತ್ತಿದ್ದೇನೆ. ನಿಜವನ್ನು ಭೇಟಿಯಾಗೋಣ. ಎದ್ದುಕೊಳ್ಳಿ. ಇದು ನಿಮ್ಮ ಸಮಯ. ನೀನು ಯೋಚಿಸುತ್ತಿರುವ ಆ ನೋವು ನಿನಗೆ ಬೇಕಾದ ಔಷಧಿಯಾಗಿದೆ. ಆದರೆ ನೀನು ಅದನ್ನು ಬಿಟ್ಟು ಓಡುತ್ತೀಯ. ಎಷ್ಟು ದಿನ ಇಂತಹ ಓಡುತ್ತೀಯ? ನಿನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿ. ಅಲ್ಲಿ ಒಂದು ಯೋಧನಿದ್ದಾನ? ಇಲ್ಲ. ಒಂದು ಅಡಿಮೆ ಇದೆಯಾ? ಉತ್ತರ ಹೇಳು. ಎದ್ದು ನಿಲ್ಲು. ಈಗಲೇ ಪ್ರಾರಂಭಿಸುತ್ತೇವೆ. ಇದು ನಿನಗಾಗಿ ಸಮಯ. ಇದು ನಿನ್ನ ಯೋಧನ ಮ್ಯಾನಿಫೆಸ್ಟೋ. ನಿನ್ನ ಭಯ, ನಿನ್ನ ಗೊಂದಲ, ನಿನ್ನ ಏಕಾಂತತೆ ಇವೆಲ್ಲವೂ ಎಲ್ಲಿ ಬಂದವು ಎಂದು ತಿಳಿದಿದೆಯಾ? ನೀನು ಓಡುವುದು ನಿಲ್ಲಿಸಬೇಕು. ನೀನು ನಿನ್ನ ಸಮಸ್ಯೆಗಳನ್ನು ಬಿಟ್ಟು ಓಡುತ್ತಿದ್ದೀಯಾ? ಓಡೋ ಓಡೋ. ಅದು ನಿನ್ನನ್ನು ಬೆನ್ನತ್ತುತ್ತದೆ. ಕಡನ್ಲ ತವಿಕ್ಕುತ್ತಾ, ಕಾದಲ್ಲ ತೋತ್ತುತ್ತಾ. ಇದೆಲ್ಲ ನಿನ್ನ ಫಲವೀನಮ. ನೀ ಎತ್ತುತ್ತೀರಾ? ಅರಿವೋನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಸತ್ಯ ಇಲ್ಲಿ ಅನುಭವಿಸಿ. ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರಿ. ಇತರರ ಯಶಸ್ಸುಗಳನ್ನು ನೋಡಿ ಕೋಪಗೊಂಡಿದ್ದೀರಿ. ನಿನ್ನ ಗುರಿಯಲ್ಲಿ ನಿನ್ನ ದಿನಗಳು ಎಣಿಸುತ್ತವೆ. ಪ್ರತಿಯೊಂದು ಕ್ಷಣದಲ್ಲೂ ನೀನು ನಿನ್ನ ದುರ್ಬಲತೆಗೆ ಬಲಿಯಾಗುತ್ತೀಯ. ನಿನ್ನ ಮನಸ್ಸು ನಿನ್ನನ್ನು ಮೋಸ ಮಾಡುತ್ತಿದೆ. ಅದು ನಿನಗೆ ಆನಂದವನ್ನು ನೀಡುತ್ತಿದೆ, ಆದರೆ ನಿನ್ನ ಆತ್ಮವನ್ನು ನಾಶ ಮಾಡುತ್ತಿದೆ. ಎಚ್ಚರಿಕೆಯಾಗಿರಿ. ಚಂಡಮಾರುತ ಹತ್ತಿರ ಬರುತ್ತಿದೆ. ನೀವು ತಯಾರಾಗಿಲ್ಲದಿದ್ದರೆ ಅದು ನಿಮ್ಮನ್ನು ಧೂಳಾಗಿಸುತ್ತೆ. ಯುದ್ಧಗಾರರ ತಂಡ ನಿನ್ನಿಗಾಗಿ ಕಾಯುತ್ತಿದೆ. ನೀನು ಯುದ್ಧಗಾರನಾಗಿದ್ದೀಯಾ? ನಿರ್ಧಾರ ಮಾಡು ಈಗಲೇ. ನೈಸರ್ಗಿಕವಾಗಿ ಒಂದು ರಹಸ್ಯವಿದೆ. ಚಂಡಮಾರುತ ಬರುವಾಗ ಪ್ರಾಣಿಗಳು ಭಯದಿಂದ ಓಡುತ್ತವೆ. ಕಾಡುಗಳಲ್ಲಿ ಇರುವ ಮಾಂಗಗಳು, ಹಕ್ಕಿಗಳು ಎಲ್ಲವೂ ಒಲಿಯಿಸುತ್ತವೆ. ಆನ ಬೈಸನ್ ಅದು ಮಾತ್ರ ಬಾಯಲನ್ನು ನೇರವಾಗಿ ಎದುರಿಸುತ್ತೆ. ಅದು ಏಕೆ ಗೊತ್ತಾ? ಅದಕ್ಕೆ ಒಂದು ಸತ್ಯ ಗೊತ್ತಿದೆ. ಗಾಳಿ ತಪ್ಪಿದರೆ ಗಾಳಿ ನಿನ್ನನ್ನು ಬೆನ್ನಟ್ಟುತ್ತದೆ. ನೀನು ಓಡಿದಾಗ ನಿನ್ನ ವೇಗ ಕಡಿಮೆಯಾಗುತ್ತದೆ. ಆದರೆ ಚಂಡಮಾರುತದ ವೇಗ ಕಡಿಮೆಯಾಗುವುದಿಲ್ಲ. ಅದು ನಿನ್ನನ್ನು ದೀರ್ಘಕಾಲ ತೇವಗೊಳಿಸುತ್ತದೆ. ನಿನ್ನನ್ನು ಶ್ರಮ ನೀಡಿಸುತ್ತದೆ. ಆನ ಪೈಸನ್ ಏನು ಮಾಡುತ್ತದೆ? ಅದು ಬಾಯಲೆಗೆ ಓಡುತ್ತದೆ. ಮಳೆಯೊಳಗೆ ನುಳಿಯುವುದು. ಅಷ್ಟು ಮಾಡಿದಾಗ ಅದು ಮಳೆಯಿಗಿಂತ ವೇಗವಾಗಿ ಚಲಿಸಲು ಸಾಧ್ಯವಾಗುತ್ತದೆ. ಮಳೆಯ ಮತ್ತೊಂದು ಮುಖವು ಶೀಘ್ರದಲ್ಲೇ ಹೋಗಬಹುದು. ಆ ನೋವು ತಾತ್ಕಾಲಿಕವಾಗಿದೆ, ಆದರೆ ಅದು ನೀಡುವ ಮುಕ್ತಿಯು ಶಾಶ್ವತವಾಗಿದೆ. ನೀನು ಮತ್ತು ನಿನ್ನ ಜೀವನದಲ್ಲಿ ತೂಪವನ್ನು ನೋಡಿ ಓಡುತ್ತೀಯ. ಆದ್ದರಿಂದ ನಿನ್ನ ಕಷ್ಟ ಇನ್ನೂ ಮುಗಿಯುತ್ತಿಲ್ಲ. ಚಂಡಮಾರುತದ ಕಡೆ ಓಡು ಅಂತ ಒಲಿಕ್ಕುಳ್ಳದಾನ ಉನಕ್ಕಾನ ಮಾರ್ಗ ಇರುಕ್ಕು. ಭಯತ್ತು ಉನ್ ಆಯುಧಮ ಮಾತು. ನೇರವಾಗಿ ಆ ಕತ್ತಲಿಗೆ ಇಳಿಯಿರಿ. ಅಲ್ಲಿ ನಿಮ್ಮ ಬೆಳಕು ಇದೆ. ಅರ್ಥವಾಗಿದೆಯೇ? ಭೂಕಂಪವೇ ನಿನ್ನ ಗುರು. ನಿನ್ನ ಜೀವನದಲ್ಲಿ ಒಂದು ಸಮಸ್ಯೆ ಬಂದರೆ ಅದನ್ನು ಈಗಲೇ ಪರಿಹರಿಸಬೇಕು. ತಳ್ಳಿದರೆ ಅದು ಒಂದು ದೊಡ್ಡ ಅರವಕ್ಕನಾಗುತ್ತದೆ. ಚಿನ್ನದ ಸಾಲ ಈಗ ಒಂದು ದೊಡ್ಡ ಭಾರವಾಗಿ ಬಿಟ್ಟಿದೆ. ಚಿನ್ನದ ಸುಳ್ಳು ಈಗ ನಿನ್ನ ಸಂಬಂಧವನ್ನು ನಾಶ ಮಾಡುತ್ತಿದೆ. ಒಂದು ಯೋಧ ಸಮಸ್ಯೆ ಅದು ಚಿಕ್ಕದಾಗಿರುವಾಗಲೇ ಕೊಲ್ಲುತ್ತಾನೆ. ನೀನು ಈಗ ಭಯದಲ್ಲಿ ಇದ್ದೀಯ, ಆದರೆ ಆ ಚಂಡಮಾರುತ ನಿನ್ನ ಮನೆ ದ್ವಾರವನ್ನು ಒಡೆದು ಹೋಗುತ್ತದೆ. ಅಪ್ಪೋ, ನೀನು ಏನ್ ಮಾಡುವ? ತಯಾರಾಗಿರು. ನಿನಗೆ ಬೇಕು ಒಂದು ಯೋಜನೆ. ನಿನ್ನ ಮನಸ್ಸಿನ ಆಳದಲ್ಲಿ ಇರುವ ಆ ಭಯವನ್ನು ಗುರುತಿಸು. ಏಕೆ ಭಯಪಡುತ್ತೀಯ? ತೋಲುವಿಕ? ಅವಮಾನಕ್ಕ? ಒಂದು ವಾರಿಯರಿಗೆ ಅವಮಾನವು ಒಂದು ಆಭರಣ. ಅದು ಅವನನ್ನು ಇನ್ನೂ ಕೂರ್ಮೆಯಾಗಿ ಮಾಡುತ್ತದೆ.
ನಿನ್ನ ದುರ್ಬಲತೆಯನ್ನು ನಿನ್ನ ಶಕ್ತಿಯಾಗಿ ಪರಿವರ್ತಿಸು. ಈಗ ಕೇಳು, ಆ 3 ನಿಯಮಗಳು ಏನು ಎಂದು. ಇದನ್ನು ನಿನ್ನ ರಕ್ತದಲ್ಲಿ ಕಲಕ ಹಾಕು. ಇದು ನಿನ್ನ ಬಿಡುಗಡೆಗೆ ಇರುವ ಮಾರ್ಗ. ಗಮನದಿಂದ ಗಮನಿಸು. ಈಗ ಪ್ರಾರಂಭ. ಹಂತ 1, ಮೌಲ್ಯಮಾಪನ ಮಾಡಿ. ನಿಮ್ಮ ಶತ್ರು ಯಾರು ಎಂದು ಮೊದಲು ನೋಡಿ. ಭಯದಲ್ಲಿ ಕಣ್ಣು ಮುಚ್ಚಬೇಡ. ಆ ಚಂಡಮಾರುತ ಎಷ್ಟು ದೊಡ್ಡದು? ನಿನ್ನ ಸಾಲ ಎಷ್ಟು? ನಿನ್ನ ತಪ್ಪು ಏನು? ನಿನ್ನ ದುರ್ಬಲತೆ ಎಲ್ಲಿ ಇದೆ? ಒಂದು ಯೋಧನಿಗೆ ಭಯವಾಗುವ ಮೊದಲು ಗಮನಿಸುತ್ತಾನೆ. ನೀನು ಈಗ ಗಮನಿಸಲು ಆರಂಭಿಸು. ಏನನ್ನೂ ಮರೆತಿರಬೇಡ. ಕಟು ಸತ್ಯವನ್ನು ನಿನ್ನ ಕಣ್ಣು ಮುಂದೆ ಇಡು. ಅದು ನಿನ್ನ ಮೊದಲ ಜಯ. ಚಂಡಮಾರುತದ ಶಕ್ತಿಯನ್ನು ಅರಿತುಕೋ. ನೀನು ಏನನ್ನು ಮುಚ್ಚುತ್ತೀಯೋ ಅದೇ ನಿನ್ನನ್ನು ಹೆಚ್ಚು ಪ್ರಭಾವಿತ ಮಾಡುತ್ತದೆ. ನಿನ್ನ ಸೋಲುಗಳನ್ನು ಒಂದು ಪಟ್ಟಿಯಲ್ಲಿ ಬರೆಯು. ನಿನ್ನ ಭಯಗಳನ್ನು ನೇರವಾಗಿ ನೋಡಿ. ಅವುಗಳೊಂದಿಗೆ ಕಣ್ಣುಗಳನ್ನು ಮಿಶ್ರಣ ಮಾಡಿ ಮಾತನಾಡಿ. ನೀನು ಯಾವಾಗ ಸತ್ಯವನ್ನು ಒಪ್ಪಿಕೊಳ್ಳುತ್ತೀಯ, ಅಪ್ಪುದೇ ಭಾಗ್ಯ. ಯುದ್ಧ ಮುಗಿದಿದೆ. ನಿನ್ನ ಶತ್ರುವನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ಎಂದಾದರೆ ನೀವು ಯಾವಾಗಲೂ ಜಯಿಸಲು ಸಾಧ್ಯವಿಲ್ಲ. ನಿಮ್ಮ ಮನಸ್ಸನ್ನು ಒಂದು ಸ್ವರಕ್ಷಣಾ ಕಲೆಗೆ ಪರಿವರ್ತಿಸಿ ಕೂರ್ಮಿಯಾಗಿರು. ಗಮನವಾಗಿರು. ಅಲ್ಲಿ ಮಾತ್ರ ನಿನ್ನ ಮೊದಲ ಅಡಿ ಇದೆ. ನಿಜವನ್ನು ನೇರವಾಗಿ ನೋಡಿ. ಅದು ನಿನ್ನ ಬಿಡುಗಡೆ ಮಾಡುತ್ತದೆ. ಇದು ನಿನ್ನ ಮೊದಲ ಪಾಠ. ಮರೆತಿಲ್ಲ. ಹಂತ 2, ಮುಂದೆ ಸಾಗು. ಏನನ್ನು ನೋಡಿ ಭಯಪಡುವುದು? ಅದರ ಕಡೆಗೆ ನಡೆಯು. ಆ ಫೋನ್ ಕಾಲ್ ಮಾಡು. ಆ ಕೆಲಸವನ್ನು ಆರಂಭಿಸು. ಆ ಸತ್ಯವನ್ನು ಹೇಳು. ನೀನು ಪವನವನ್ನು ನೋಡಿದರೆ ಪವನದ ವೇಗ ಕಡಿಮೆಯಾಗುತ್ತದೆ. ನೀನು ಓಡಿದರೆ ಅದು ನಿನ್ನ ಕೊಲ್ಲುತ್ತದೆ. ಇದು ಕೇವಲ ಧೈರ್ಯವಲ್ಲ, ಇದು ಬುದ್ಧಿವಂತಿಕೆ. ಬೈಸನ್ ಮಾದರಿ. ನೇರವಾಗಿ ಆ ತಲಹದಿಯಲ್ಲಿ ಇಳಿಯು. ಅಲ್ಲಿ ನಿನ್ನ ಮುಕ್ತಿಯಾಗಿದೆ. ಭಯವನ್ನು ನಿನ್ನ ಸ್ನೇಹಿತನಿಗೆ ಬದಲಾಯಿಸು. ನೀನು ನಗರ ನಿನ್ನ ಭಯ ಕಡಿಮೆಯಾಗುವುದನ್ನು ನೀನೇ ನೋಡುತ್ತೀಯ. ಈಗ ಹೊರಟು. ಹಿಂಜರಿಯಲ್ಲ. ಪ್ರತಿಯೊಂದು ಕ್ಷಣವೂ ನೀನು ತಡ ಮಾಡುವುದು ನಿನ್ನ ಶತ್ರುವಿಗೆ ಕೊಡುವ ಶಕ್ತಿ. ನೀನು ಒಂದು ಹೆಜ್ಜೆ ಇಡುವಾಗ ಬ್ರಹ್ಮಾಂಡವು ನಿನಗೆ ಮಾರ್ಗದರ್ಶನ ಮಾಡುತ್ತದೆ. ನಿನ್ನ ಕಾಲುಗಳಲ್ಲಿ ವೇಗವಿರಲಿ. ನಿನ್ನ ಮನಸ್ಸಿನಲ್ಲಿ ದೃಢತೆ ಇರಲಿ. ಆ ಬಿರುಗಾಳಿ ಒಳಗೆ ನುಡಿಯುವುದು ನಿನ್ನ ಏಕೈಕ ಮಾರ್ಗ. ಅಲ್ಲಿ ನಿನಗೆ ಬೇಕಾದ ಶಕ್ತಿ ಕಾಯುತ್ತಿದೆ. ಹಿಂಜರಿಯಬೇಡ. ಯೋಧನು ಯಾವಾಗಲೂ ಮುಂದೆ ಹೋಗುತ್ತಾನೆ. ಅವನು ಪಥದಲ್ಲಿ ಅಡ್ಡಿ ಇದ್ದರೆ ಅವನು ಅವುಗಳನ್ನು ಒಂದು ಮಾರ್ಗವಾಗಿ ಪರಿವರ್ತಿಸುತ್ತಾನೆ. ಈಗಲೇ ಆ ಮೊದಲ ಹೆಜ್ಜೆ ಇಡು. ನಿನ್ನ ಭಯವನ್ನು ಕಡೆಗಣಿಸಿ ಓಡು. ಅದು ನಿನ್ನ ಜಯಕ್ಕೆ ಇರುವ ರಹಸ್ಯ. ಹೋಗು, ಈಗಲೇ ಹೋಗು. ಹಂತ 3, ಸಂಪತ್ತುಗಳನ್ನು ಕಠಿಣಗೊಳಿಸಿ. ನಿನ್ನ ಮನಸ್ಸನ್ನು ಕಲ್ಲಾಗು. ನಿನ್ನ ಶರೀರವನ್ನು ಕಬ್ಬಿಣವಾಗು. ಗಾಳಿ ನಿನ್ನನ್ನು ಹೊಡೆದು ಹೋಗುವಾಗ ನೀನು ಚಲಿಸುತ್ತಿಲ್ಲ ಎಂದು ಇರಬೇಕು. ನಿನ್ನ ಶಿಸ್ತೆ ನಿನ್ನ ಶಕ್ತಿ. ನಿನ್ನ ಶ್ರಮವೇ ನಿನ್ನ ಆಯುಧ. ಯಾವನು ಒಬ್ಬನು ತನ್ನನ್ನು ತಾನೇ ಶಿಲ್ಪಿಸುತ್ತಿದ್ದಾನೆ ಅವನಿಗೆ ಚಂಡಮಾರುತ ಒಂದು ಅಭ್ಯಾಸವೇ. ನಿನ್ನ ಆಹಾರ, ನಿನ್ನ ನಿದ್ರೆ, ನಿನ್ನ ಚಿಂತೆಗಳು ಎಲ್ಲವನ್ನೂ ಒಂದು ಯೋಧನಂತೆ ಬದಲಾಯಿಸು. ನೋವು ನಿನ್ನನ್ನು ರೂಪಿಸುತ್ತದೆ. ಮಾರ್ಗವನ್ನು ಹುಡುಕಿ. ಈ ವಿಶ್ವವು ಬಲಹೀನರನ್ನು ಮಾತ್ರ ನಾಶ ಮಾಡುತ್ತದೆ. ನೀನು ಶಕ್ತಿಶಾಲಿಯಾಗಿರುವುದಾಗಿ ಬದಲಾಯಿಸು. ನಿನ್ನಿಗಾಗಿ ಯಾರೂ ಬರುವುದಿಲ್ಲ. ನೀನೇ ನಿನ್ನನ್ನು ಕಾಪಾಡಿಕೊಳ್ಳಬೇಕು. ನಿನ್ನ ಶರೀರವನ್ನು ಕಷ್ಟಪಡಿಸು. ನಿನ್ನ ಮನಸ್ಸನ್ನು ನಿಯಂತ್ರಿಸು. ಬೆಳಿಗ್ಗೆ ಎದ್ದು ನಿನ್ನ ಕರ್ತವ್ಯವನ್ನು ನಿರ್ವಹಿಸು. ನಿನ್ನ ಎದುರಿಯಾಗಿ ಸೋಂಪೆರೆದತನವನ್ನು ನೋಡಿ. ನೀನು ಎಷ್ಟು ಕಠಿಣವಾಗಿದ್ದೀಯೋ ನಿನ್ನ ಜೀವನವು ಅಷ್ಟು ಸುಲಭವಾಗಿ ಬದಲಾಗುತ್ತದೆ. ನಿನ್ನ ಸಂಪತ್ತುಗಳನ್ನು ಹೆಚ್ಚಿಸು. ನಿನ್ನ ಜ್ಞಾನವನ್ನು ತೀಕ್ಷ್ಣಗೊಳಿಸು. ನಿನ್ನ ಸ್ನೇಹಿತರನ್ನು ಆಯ್ಕೆ ಮಾಡುವಾಗ ಎಚ್ಚರಿಕೆಯಿಂದ ಇರು. ನಿನ್ನನ್ನು ಎತ್ತದ ಯಾವುದನ್ನು ಬಿಡು. ನೀನು ಒಂದು ಒಂಟಿ ಮರ ಅಲ್ಲ, ನೀನು ಒಂದು ಆಲಮರ. ಆಳವಾಗಿ ಬೇರು ಹಾರಿಸುತ್ತಿದೆ. ಬಿರುಗಾಳಿ ಬರುವಾಗ
ನೀನೇ ಇತರರಿಗೆ ನೆರಳು ನೀಡಬೇಕು. ಬಲಶಾಲಿಯಾದವನಾಗಿರು ಈಗಲೇ. ಇನ್ನೂ ಒಂದು ಸತ್ಯ, ನೀನು ಮತ್ತವರನ್ನು ಪ್ರಶಂಸಿಸಲು ಜೀವಿಸುತ್ತಿರುವಾಗ ನೀನು ಒಂದು ಕೋಳಿ ಮಾತ್ರ. ನಿನ್ನ ಸ್ವಯಂ ಮರ್ಯಾದೆಯನ್ನು ಯಾರಿಗೂ ಬಿಡಬೇಡ. ಒಂದು ಯೋಧನಿಗೆ ಯಾರಿಗೂ ಉತ್ತರ ನೀಡಬೇಕಾಗಿಲ್ಲ. ಅವನಿಗೆ ಅವನೇ ಒಂದು ಕಾನೂನು. ನಿನ್ನ ಜೀವನದಲ್ಲಿ ನೋ ಹೇಳಲು ಕತ್ತುಕೋ. ನೀವು ಅಗತ್ಯವಿಲ್ಲದ ವ್ಯಕ್ತಿಗಳನ್ನು ನಿಮ್ಮ ಜೀವನದಿಂದ ಹೊರಹಾಕಿ. ನೀವು ಒಬ್ಬರಂತೆ ನಡೆದುಕೊಂಡರೂ ಸಿಂಹದಂತೆ ನಡೆದುಕೊಳ್ಳಿ. ಅದು ತ್ವನ ಕೇತು. ತ್ವನ ಶಾಂತಿ ಮಾತ್ರ ತ್ವನ ಶಕ್ತಿ. ತ್ವನ ಕ್ರಿಯೆಗಳು ಮಾತ್ರ ತ್ವನ ಗುರುತು. ಅರ್ಥಹೀನ ಮಾತುಗಳನ್ನು ತಪ್ಪಿಸು, ಕಾರ್ಯವನ್ನು ತೋರಿಸು. ಯೋಧನು ಯಾವಾಗಲೂ ತನ್ನ ಗುರಿಗಾಗಿ ಬದುಕುತ್ತಾನೆ. ಜಗವು ನಿನ್ನನ್ನು ವಿಚಿತ್ರವಾಗಿ ನೋಡಬಹುದು, ಆದರೆ ಅವರು ನಿನ್ನನ್ನು ಒಂದು ದಿನ ಅನುಸರಿಸುತ್ತಾರೆ. ನೀನು ಇತರರಿಗೆ ಅರ್ಥವಾಗಬೇಕಾಗಿಲ್ಲ. ನೀನು ನಿನ್ನಿಗೆ ಸತ್ಯವಾಗಿದ್ದರೆ ಸಾಕು. ನಿನ್ನ ಮನಸ್ಸಿನ ನ್ಯಾಯಾಧೀಶನಾಗಿರುತ್ತದೆ. ಏನಕ್ಕೂ ಭಯಪಡುವುದಿಲ್ಲ, ಏನಕ್ಕೂ ಸೇವೆ ಸಲ್ಲಿಸುವುದಿಲ್ಲ. ನಿನ್ನ ಮಾರ್ಗವನ್ನು ನೀನೇ ರೂಪಿಸು. ಅದು ಕಷ್ಟವಾಗಬಹುದು, ಆದರೆ ಅದು ನಿನ್ನದ್ದಾಗಿದೆ. ಅಲ್ಲಿ ನಿನ್ನ ವೈಶಿಷ್ಟ್ಯವಿದೆ. ವಾರಿಯರ್ ಮ್ಯಾನಿಫೆಸ್ಟೋವನ್ನು ನಿಮ್ಮ ಜೀವ ಉಸಿರಾಗಿ ತೆಗೆದುಕೊಳ್ಳು. ಸ್ಪಷ್ಟವಾಗಿರು, ವಾರಿಯರ್ ಆಗಿರು. ಈಗ ಹೊರಟು, ಈಗಲೇ. ನಿಜವಾದ ಜಗತ್ತಿನಲ್ಲಿ ಸಮಸ್ಯೆಗಳು ಬರುತ್ತವೆ. ಈಗ ನೀನು ತೆಗೆದುಕೊಳ್ಳುವ ನಿರ್ಧಾರವೇ ನಿನ್ನ ಭವಿಷ್ಯವನ್ನು ನಿರ್ಧಾರಗೊಳಿಸುತ್ತದೆ. ನಿನ್ನ ಕುಟುಂಬವನ್ನು ಕಾಪಾಡು. ನೀನು ಆ ತೂಫಾನನ್ನು ನೇರವಾಗಿ ಭೇಟಿಯಾಗಿರಬೇಕು. ಇದನ್ನು ನಿನ್ನ ರಕ್ತದಲ್ಲಿ ಕಲೆ ಹಾಕು. ಪ್ರತಿದಿನ ಬೆಳಗ್ಗೆ ನೀನು ಒಂದು ಯೋಧನಾಗಿರಬೇಕು. ಸವಾಲುಗಳನ್ನು ಹುಡುಕಿ ಹೋಗು. ನಿನಗೆ ಬೇಕಾದ ಆ ಪೈಸನ್ ಮನೋಭಾವವೇ ನಿನ್ನನ್ನು ಕಾಪಾಡುತ್ತದೆ. ಭಯವನ್ನು ನೇರವಾಗಿ ನೋಡಿ, ಅದಕ್ಕೆ ಹೇಳು, ನಾನು ತಯಾರಾಗಿದ್ದೇನೆ. ನಷ್ಟವಾಗುವಾಗ ನಗು, ಜಯವಾಗುವಾಗ ಶೀಲವಾಗಿರು. ಇದು ಯೋಧನ ಜೀವನ. ನೀನು ಇದಕ್ಕಾಗಿ ಹುಟ್ಟಿದ್ದೀಯ, ಮರೆಯಬೇಡ. ಪ್ರತಿಯೊಂದು ಹೆಜ್ಜೆ ಒಂದು ಜಯ, ಪ್ರತಿಯೊಂದು ಉಸಿರು ಒಂದು ಯುದ್ಧ. ಈಗ ಹೊರಟು ಹೋಗಿ ವೀರ. ಜಗತ್ತು ನಿನ್ನಿಗಾಗಿ ಕಾಯುತ್ತಿದೆ. ನೀನು ಒಂದು ಸಿಂಹವಾಗಿ ಎದ್ದು ಬಾ. ನೀನು ಬಾಯಲೆಯನ್ನು ದಾಟಿ ಬರುವಾಗ ನೀನು ಹಳೆಯ ವ್ಯಕ್ತಿಯಾಗಿರುವುದಿಲ್ಲ. ನೀನು ಒಂದು ವಾರಿಯರ್ ಆಗಿ ಬದಲಾಗಿರುವೆ. ನಿನ್ನ ಕಣ್ಣುಗಳಲ್ಲಿ ಒಂದು ಸ್ಪಷ್ಟತೆ ಇರುತ್ತದೆ. ನಿನ್ನ ಕ್ರಿಯೆಗಳಲ್ಲಿ ಒಂದು ವೇಗ ಇರುತ್ತದೆ. ಜಗತ್ತು ನಿನ್ನ ಕಡೆಗೆ ಹಿಂದಿರುಗುತ್ತದೆ, ಏಕೆಂದರೆ ನೀನು ತೂಪಿಯನ್ನು ನೋಡಿ ಓಲಲ. ನೀನು ತೂಪಿಯೇ ಜಯಿಸಿದವನು. ಇದು ನಿನ್ನ ಯೋಧನ ರೂಪ. ಹೊಸ ವ್ಯಕ್ತಿಯಾಗಿ ಎದ್ದು ನಿಲ್ಲಿ. ನಿನ್ನ ಐತಿಹಾಸಿಕ ಇಂದು ಪ್ರಾರಂಭವಾಗುತ್ತದೆ. ಆ ಭೂಕಂಪವು ನಿನ್ನನ್ನು ಕೊಲ್ಲಲಿಲ್ಲ, ಅದು ನಿನ್ನನ್ನು ರೂಪಿಸಿದೆ. ನೋವು ನಿನ್ನನ್ನು ಶಿಲ್ಪಿತ ಮಾಡಿದೆ. ಈಗ ನೋಡುತ್ತಿರುವವರಿಗೆ ನೀನು ಒಂದು ರಹಸ್ಯವಾಗಿರುವೆ, ಆದರೆ ನೀನು ಒಂದು ಬದಲಾವಣೆಯಾಗಿರುವೆ. ನೀನು ಒಂದು ಯೋಧ. ಎದ್ದು ನಿಲ್ಲು ಈಗಲೇ. ಜಯ ಖಚಿತ. ಹೋಗು. ಯೋಧರ ಮ್ಯಾನಿಫೆಸ್ಟೋ ಇದಾಗಿದೆ. ನಿನ್ನ ಜೀವನ ಈಗ ಮಾತ್ರ ಆರಂಭವಾಗಿದೆ. ನೀನು ಒಬ್ಬ ಯೋಧನಂತೆ ಎದ್ದು ನಿಲ್ಲು. ಕಮೆಂಟ್ ಮಾಡಿ, ನಾನು ಯೋಧನಂತೆ ಏರುತ್ತೇನೆ. ಇದು ನಿಮ್ಮ ಮೊದಲ ಶಪಥ. ಈ ವಿಡಿಯೋವನ್ನು ಹಂಚಿಕೊಳ್ಳಿ. ನಮ್ಮ ಅರಿವೋನ್ ಸ್ಕ್ವಾಡ್ ಅನ್ನು ಕಟ್ಟಿಕೊಡಬಹುದು. ಎದ್ದೇಳು ವೀರ. ತೋಳವನ್ನು ಕಡೆಗೆ ನಡೆಯು. ಈಗಲೇ ಪ್ರಾರಂಭಿಸು. ವಾರಿಯರ್ ಆಗಿರು. ಜಯ ಖಚಿತ. ಓಡಿಸು, ಓಡಿಸು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.